ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕಳೆದ ಮಂಡೇ ನೈಟ್ ರಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಐಕಾನಿಕ್ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮಿಗೆ ರೋಮನ್ ರೈನ್ಸ್ ಅವ್ರನ್ನ ಬುಕ್ ಮಾಡ್ತಾ ಇದ್ದಾರೆ. ಅಂಡ್ ಸಮ್ಮರ್ ಸ್ಲಾಮು ಇನ್ನೇನು 2 ವಾರ ಮಾತ್ರ ಬಾಕಿ ಇದೆ. ಅಂಡ್ ಸಮ್ಮರ್ ಸ್ಲಾಮಿಗೆ ಇನ್ನ ಉಳಿದಿರೋದು ಕೇವಲ 2 ಮಂಡೇ ನೈಟ್ ರೋಗಳು ಮಾತ್ರ. ಅಂಡ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಆ 2 ಮಂಡೇ ನೈಟ್ ರೋಲು ಕೂಡ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರಂತೆ. ಸೊ ಸಮ್ಮರ್ ಸ್ಲಾಮ್ ಅವ್ರಿಗೆ ರೋಮನ್ ರೈನ್ಸ್ ಅವರು ನಮಗೆ ಪ್ರತಿ ಮಂಡೇ ನೈಟ್ ರೋಲು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈ 2 ಮಂಡೇ ನೈಟ್ ರೋಲು ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ಸ್ಟೋರಿನ ಸಮ್ಮರ್ ಸ್ಲಾಮ್ ಗೆ ಬುಕ್ ಮಾಡ್ತಾರೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸದ್ಯ ಈ 2 ಮಂಡೇ ನೈಟ್ ರೋಲು ಕೂಡ ಕಂಟಿನ್ಯೂಸ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಒಂದ್ ಶೋ ಅಲ್ಲಿ ಬಂದು ಒಂದ್ ಶೋ ಅಲ್ಲಿ ಬರ್ದೇ ಇರೋ ರೀತಿ ಇಲ್ಲ. ಸೊ ಕಾದ್ ನೋಡೋಣ ಗೈಸ್, ಇನ್ 2 ಮಂಡೇ ನೈಟ್ ರೋಲ್ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡು ಅವರ ಸ್ಟೋರಿನ ಸಮ್ಮರ್ ಸ್ಲಾಮ್ ತನಕ ತಗೊಂಡು ಹೋಗ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆನೇ. ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ರೆಕಾರ್ಡ್ಸ್ ಗಳನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ತಂದಾಕಿಸ್ಕೊಂಡಿದ್ದಾರೆ. ಡಬ್ಲ್ಯೂ ಗೆ ರೋಮನ್ ರೈನ್ಸ್ ಅವರು ರಿಟರ್ನ್ ಆದ್ರಲ್ಲ, ಆ ಒಂದು ಕ್ಲಿಪ್ ಇಡೀ ಡಬ್ಲ್ಯೂ ಹಾಗೆ ನೆಟ್ಫ್ಲಿಕ್ಸ್ ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ 53 ಮಿಲಿಯನ್ ನ ಕ್ರಾಸ್ ಮಾಡಿದೆಯಂತೆ 12 ಗಂಟೆಗಳಲ್ಲಿ. ಅಷ್ಟೇ ಅಲ್ಲ ಗಾಯ್ಸ್, ನಮ್ಮ ರೋಮನ್ ರೈನ್ಸ್ ಅವರ ಹೊಸ ಟಿ ಶರ್ಟ್ TC1 ಹಾಗೆ ಹೊಸ ಚಾಂಪಿಯನ್ಶಿಪ್ ಇದೆಯಲ್ಲ, ಕಸ್ಟಮೈಸ್ ಚಾಂಪಿಯನ್ಶಿಪ್, ಅದು ಈಗ ಡಬ್ಲ್ಯೂ ಟಾಪ್ ಸೆಲ್ಲಿಂಗ್ ಮರ್ಚೆಂಡೈಸ್ ಅಲ್ಲಿ ನಂಬರ್ 1 ಸ್ಥಾನನ ಗಿಟ್ಟಿಸ್ಕೊಂಡಿದೆ. ಸೊ ರೋಮನ್ ರೈನ್ಸ್ ಅವರು ಬಂದ್ ಕೂಡಲೇ ಎಲ್ಲದರಲ್ಲೂ ಕೂಡ ನಂಬರ್ 1 ಆಗ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು CM ಪಂಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರಲ್ಲಿ ರಿಟರ್ನ್ ಆಗಿ CM ಪಂಕ್ ಹಾಗೆ ಜೇ ಉಸೋ ಇಬ್ರು ಕೂಡ ಕಾಪಾಡ್ತಾರೆ. ಬಟ್ ಅವರು ಜೇ ಉಸೋ ಅವರಿಗೆ ಮಾತ್ರ ಕೈ ಕೊಟ್ಟು ಮೇಲ್ಗಡೆ ಎತ್ತುತ್ತಾರೆ. CM ಪಂಕ್ ಅವರಿಗೆ ಮೇಲ್ಗಡೆ ಹೇಳೋದಕ್ಕೆ ಕೈನ ಕೊಡೋದಿಲ್ಲ. ಬದಲಿಗೆ CM ಪಂಕ್ ಅವರು ಕೇಳ್ತಾ ಇರ್ತಾರೆ, ಬಾ ನನ್ನನ್ನು ಕೂಡ ಎತ್ತು ಅಂತ. ಬಟ್ ರೋಮನ್ ರೈನ್ಸ್ ಅವರು CM ಪಂಕ್ ಅವ್ರನ್ನ ಹೋಗಿ ಮೇಲ್ಗಡೆ ಎತ್ತೋದಿಲ್ಲ. ಅಂಡ್ ಆ ಒಂದು ಫೋಟೋ ಈಗ CM ಪಂಕ್ ಅವರೇ ಮೀಮ್ ರೀತಿ ಯೂಸ್ ಮಾಡಿ ಈ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ದಾರೆ. ಅದಾದ್ಮೇಲೆ ಒಂದು ಕಾರ್ಟೂನ್ ಮೀಮ್ ನ ಅಪ್ಲೋಡ್ ಮಾಡಿ, ನಾನು ಏನ್ ಮಾಡಿದ್ದೆ ಗುರು, ನನಗೆ ಯಾಕೆ ನೀನು ಹೆಲ್ಪ್ ಮಾಡ್ಲಿಲ್ಲ ಅಂತ ರೋಮನ್ ರೈನ್ಸ್ ಅವ್ರನ್ನ ಕೇಳ್ತಾ ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಯಾಕೆ ಹೆಲ್ಪ್ ಮಾಡ್ಲಿಲ್ಲ CM ಪಂಕಿಗೆ ಅಂತ CM ಪಂಕಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಅಫ್ಕೋರ್ಸ್ ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಮುಗ್ದಿತ್ತಲ್ಲ, ಅದರಿಂದ ರೋಮನ್ ರೈನ್ಸ್ ಅವರಿಗೆ CM ಪಂಕ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಅಂತೂ ಇದೆ. ಬಟ್ ಆದಷ್ಟು ಬೇಗ ಇವರ ಟ್ಯಾಗ್ ಟೀಮ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ಇದೇ ಫೈನಲ್ ಅಪ್ಡೇಟ್, ಯಾಕಂದ್ರೆ ತುಂಬಾ ಲಾಂಗ್ ಇದೆ ಈ ಒಂದು ಅಪ್ಡೇಟ್. ರೀಸೆಂಟ್ ಆಗಿ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಇಲ್ಲಿ ಅವರು ತುಂಬಾ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ತನ್ನ ಇಂಜುರಿ ವಿಚಾರದ ಬಗ್ಗೆನೂ ಕೂಡ ಸೆತ್ ರಾಲೆನ್ಸ್ ಅವರು ಮಾತಾಡಿದ್ದಾರೆ. ಅವರು ಮೊದಲನೇದಾಗಿ ಹೇಳ್ತಾರೆ, ನನಗೆ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲೇ ಇಂಜುರಿ ಆಗಿದ್ದು. ನಾನು ಎಲೆನೈಟ್ ಅವರ ವಿರುದ್ಧ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದೆ. ಅಂಡ್ ಅಲ್ಲಿ ನಾನು ಒಂದು ಸ್ಪ್ರಿಂಗ್ ಬೋರ್ಡ್ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಮೂನ್ ಪರ್ಫಾರ್ಮ್ ಮಾಡಬೇಕಾದ್ರೆ ನಾನು ನನ್ನ ಹೊಟ್ಟೆ ಮೇಲೆ ಲ್ಯಾಂಡ್ ಆಗಬೇಕಾಗಿತ್ತು. ಬಟ್ ನಾನು ನನ್ನ ಮಂಡಿ ಮೇಲೆ ಲ್ಯಾಂಡ್ ಆದೆ. ಅಂಡ್ ಅಲ್ಲಿ ನನಗೆ ಕ್ರ್ಯಾಕ್ ಉಂಟಾಯಿತು. ಅಂಡ್ ಅಲ್ಲಿಂದ ನನಗೆ ಗೊತ್ತಾಯ್ತು ಮ್ಯಾಚ್ ನಾನು ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ, ನನಗೆ ಮತ್ತೊಮ್ಮೆ ಇಂಜುರಿ ಆಗಿದೆ ಅಂತ. ಅಂಡ್ ಆಗ್ಲೇ ಆ ಒಂದು ಮ್ಯಾಚ್ ನಮ್ಮ ರೀತಿಯಲ್ಲಿ ನಾವು ಎಂಡ್ ಮಾಡಿದ್ವಿ. ಅಂಡ್ ಇದಾದ್ಮೇಲೆ ನಾನು ಎವಲ್ಯೂಷನ್ ನ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಇದ್ದೆ. ಅಂಡ್ MRI ಮಾಡಿಸೋದಕ್ಕೆ ನಾನು ಮಂಡೇ ನೈಟ್ ರೋ ಬ್ಯಾಕ್ ಸ್ಟೇಜ್ಗೂ ಕೂಡ ಬಂದಿದ್ದೆ. ಡಾಕ್ಟರ್ಸ್ ಗಳನ್ನು ಕೂಡ ನಾನು ಮೀಟ್ ಮಾಡಿದೆ. ಬಟ್ ಅಲ್ಲಿ ನಮಗೆ ಒಂದು ಪ್ರಾಪರ್ ಕನ್ಕ್ಲೂಷನ್ ಸಿಗ್ಲಿಲ್ಲ ನನ್ನ ಇಂಜುರಿ ಎಷ್ಟು ಸೀರಿಯಸ್ ಅಂತ. ಅಂಡ್ ಅದಕ್ಕೋಸ್ಕರ 2 ವಾರ ಆದ್ಮೇಲೆ ನಾನು ಲಾಸ್ ಏಂಜಲಸ್ಗೂ ಕೂಡ ಹೋಗ್ತಾ ಇದ್ದೀನಿ ಇನ್ನ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ನ ತಗೊಳ್ಳೋದಿಕ್ಕೆ. ಅಂಡ್ ಅಲ್ಲಿ ಸ್ಕ್ಯಾನಿಂಗ್ ನ ಮಾಡಿಸಿದ್ರೆ ಗೊತ್ತಾಗುತ್ತೆ ನನ್ನ ನೀಯಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂಡ್ ಇದು ರಿಕವರಿ ಆಗೋದಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಾನು ಡಾಕ್ಟರ್ ಅಲ್ಲ, ಬಟ್ ನನ್ನ ಬಾಡಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅಂಡ್ ನನ್ನ ನಾನು ನೋಡ್ತಾ ಇದ್ರೆ ನಾನು ಒಂದು ಲಾಂಗ್ ಪೀರಿಯಡ್ ತನಕ ಹೊರಗಡೆ ಇರ್ತೀನಿ ಅಂತ ನನಗೆ ಫೀಲ್ ಆಗ್ತಾ ಇದೆ ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ತಿಳಿಸಿದ್ದಾರೆ. ಸೊ ಅವರಿಗೆ ಫೀಲ್ ಆಗ್ತಾ ಇದೆಯಂತೆ ಈ ಒಂದು ಇಂಜುರಿ ಸ್ವಲ್ಪ ಟೈಮ್ ತನಕ ಅವರನ್ನ ಡಬ್ಲ್ಯೂ ಕಂಪನಿಯಿಂದ ದೂರ ಇಟ್ಟಿರುತ್ತೆ ಅಂತ. ಅಂಡ್ ಅವರು ಹೇಳ್ತಾರೆ, ನನಗೆ ಇದೇ ಮೊದಲೆಲ್ಲ ಇಂಜುರಿ ಆಗ್ತಾ ಇರೋದು ಅಂಡ್ ಇದೇ ಕೊನೆ ಅಂತಾನೂ ಕೂಡ ನಾನು ಹೇಳೋದಿಲ್ಲ. ಮುಂದೆನೂ ಕೂಡ ಇಂಜುರಿ ಆಗುತ್ತೆ, ಹಿಂದೆನೂ ಕೂಡ ನನಗೆ ಇಂಜುರಿ ಆಗಿದೆ. 10 ವರ್ಷದ ಹಿಂದೆ ನಾನು ಇದೇ ಇಂಜುರಿ ರಿಲೇಟೆಡ್ ರಸಲ್ ಮೇನಿಯಾನು ಕೂಡ ಮಿಸ್ ಮಾಡ್ಕೊಂಡಿದ್ದೆ. ಅಂಡ್ ರಸಲ್ ಮೇನಿಯಾನ ಮೇಲ್ಗಡೆ ಸೀಟ್ ಅಲ್ಲಿ ಕೂತ್ಕೊಂಡು ನೋಡ್ಕೊಂಡಿದ್ದೆ. ಅಂಡ್ ಆಗ ನನ್ನ ಕರಿಯರ್ ಅಲ್ಲಿ ತುಂಬಾನೇ ಒಳ್ಳೆ ವಿಚಾರಗಳು ಆಗ್ತಾ ಇತ್ತು. ನಾನು ಚಾಂಪಿಯನ್ಶಿಪ್ ಕೂಡ ಗೆದ್ದಿದ್ದೆ, ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲೂ ಕೂಡ ಇದ್ದೆ, ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲೂ ಕೂಡ ನಾನು ಬುಕ್ ಆಗ್ತಾ ಇದ್ದೆ. ಬಟ್ ಆ ಒಂದು ಟೈಮ್ ಅಲ್ಲಿ ನನಗೆ ಇಂಜುರಿ ಆಯಿತು. ಅಂಡ್ ಈ ಒಂದು ಟೈಮ್ ಅಲ್ಲೂ ಕೂಡ ನಾನು ಟಾಪ್ ಅಲ್ಲಿ ಇದ್ದೆ. ಅಂಡ್ ಇವಾಗ್ಲೂ ಕೂಡ ನನ್ನ ಮೈಂಡ್ ಕೇವಲ ರಸಲ್ ಮೇನಿಯಾ ಅಂತ ಥಿಂಕ್ ಮಾಡ್ತಾ ಇರುತ್ತೆ. ಆ ಒಂದು ರಸಲ್ ಮೇನಿಯಾನ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತೀನಿ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳಿದ್ದಾರೆ. ಅಂಡ್ ಅಷ್ಟೇ ಅಲ್ಲ, ಡಬ್ಲ್ಯೂ ಕೂಡ ನನ್ನನ್ನ ಬಿಟ್ಟು ಮೂವ್ ಆನ್ ಆಗೇ ಆಗ್ತಾರೆ. ಅಂದ್ರೆ ಅವರಿಗೆ
ನನ್ನ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬದಲಿಗೆ ನಾನು ಇಲ್ಲ ಅಂದ್ರೂ ಕೂಡ ಅವರು ಆಲ್ಟರ್ನೇಟಿವ್ ಪ್ಲಾನ್ಸ್ ಗಳನ್ನ ರೆಡಿ ಮಾಡ್ಕೋತಾರೆ. ಅಂಡ್ ಅದೇ ಈಗ ನೋಡೋದಕ್ಕೆ ಸಿಗ್ತಾ ಇರೋದು ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕಮೆಂಟ್ ಮಾಡಿದ್ದಾರೆ. ಅಂಡ್ ಇನ್ನ ಒಂದು ಫನ್ನಿ ವೇಲಿ ಅವರು ರೋಮನ್ ರೈನ್ಸ್ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಅವ್ರು ಹೇಳ್ತಾರೆ, ಅಫ್ಕೋರ್ಸ್ ನಾನು ಕೂಡ ನೋಡಿದೆ, ಮಂಡೇ ನೈಟ್ ರಾಗೆ ರೋಮನ್ ರೈನ್ಸ್ ಅವರು ಬಂದ್ರು ಅಂಡ್ ನನ್ನ ಇಡೀ ಫ್ಯಾಕ್ಷನ್ ನ ಧೂಳೆಪ್ಸಿ ಜೇ ಉಸೋ ಹಾಗೆ ಸಿಎಂ ಪಂಕ್ ಅವ್ರನ್ನ ಕಾಪಾಡಿದ್ದಾರೆ. ಅಂಡ್ ಸಿಎಂ ಪಂಕ್ ಅವರು ಈಗ ಗಂತರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಸಮ್ಮರ್ ಸ್ಲಾಮಿಗೆ. ನಾನು ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ, ಬಟ್ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಿದ್ದಾರಲ್ಲ, ಈ ಒಂದು ಟೈಮ್ ಅಲ್ಲಿ ನಾನು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಇರೋದೇ ಒಳ್ಳೇದು. ಯಾಕಂದ್ರೆ ರೋಮನ್ ರೈನ್ಸ್ ಅವರ ಕೈಗೆ ಸಿಗದೆ ಇರೋದೇ ಈ ಒಂದು ಟೈಮ್ ಅಲ್ಲಿ ಒಳ್ಳೇದು ಅಂತ ನಮ್ಮ ಸೆತ್ ರೋಲಿನ್ಸ್ ಅವರು ಒಂದು ರೀತಿ ಫನ್ನಿ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಈ ಟೈಮ್ ಅಲ್ಲಿ ನನಗೆ ಇಂಜುರಿ ಆಗಿದ್ದು ಒಳ್ಳೇದೇ ಆಯ್ತು, ಯಾಕಂದ್ರೆ ಈಗ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಿದ್ದಾರೆ. ಸೊ ರೋಮನ್ ರೈನ್ಸ್ ಅವರ ಮುಂದೆ ನಾನೇನಾದ್ರೂ ಇದ್ದಿದ್ರೆ ಅವರು ನನ್ನನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ. ಸೊ ರೋಮನ್ ರೈನ್ಸ್ ಸಮ್ಮರ್ ಸ್ಲಾಮ್ ಆದ್ಮೇಲೆ ಅವನು ಒಂದು ಮೂವಿ ಶೂಟಿಂಗ್ ಗೆ ಹೋಗ್ತಾನೆ ಅಂತ ನಾನು ಕೇಳಿದ್ದೆ. ಅಫ್ಕೋರ್ಸ್ ಅವನು ಹಾಲಿವುಡ್ಗೆ ಈಗ ಮೂವ್ ಆಗ್ತಾ ಇದ್ದಾನೆ. ಸೊ ಮೂವಿ ಶೂಟಿಂಗ್ ಗೆ ಹೋಗ್ಲೇಬೇಕು. ಅಂಡ್ ಅವನು ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಯಿಂದ ಒಂದು ಬ್ರೇಕ್ ನ ತಗೊಂಡಾಗ ನಾನಾಗ ಪ್ರಾಬಬ್ಲಿ ಬರ್ಬೋದು ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ತಿಳಿಸಿದ್ದಾರೆ. ಏನೇ ಆಗ್ಲಿ ಸಿಕ್ಕಾಪಟ್ಟೆ ಎಂಜಾಯಬಲ್ ಆಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಾರೆ. ಅಷ್ಟೇ ಅಲ್ಲ, ಇನ್ 2 ವಾರ ಆದ್ಮೇಲೆ ಅವರು ಮತ್ತೊಮ್ಮೆ ಡಾಕ್ಟರ್ನ ಭೇಟಿ ಆಗ್ತಾರಂತೆ. ಅಂಡ್ ಆಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ರಿಕವರಿ ಟೈಮು ಎಷ್ಟಿರುತ್ತೆ ಅಂತ. ನನಗೆ ಅನಿಸ್ತಾ ಇದೆ ಅಂದ್ರೆ ನಮ್ಮ ಸೆತ್ ರಾಲಿನ್ಸ್ ಅವರ ರಿಕವರಿ ಟೈಮ್ ನ ಡಬ್ಲ್ಯೂ ಅವರು ರಿವೀಲ್ ಮಾಡೋದಿಲ್ಲ ಅನ್ಸುತ್ತೆ. ರಿವೀಲ್ ಮಾಡಿದ್ರು ಕೂಡ ಒಂದು ಲಾಂಗ್ ಗ್ಯಾಪ್ ನ ರಿವೀಲ್ ಮಾಡ್ತಾರೆ. ಯಾಕಂದ್ರೆ ಡಬ್ಲ್ಯೂ ಅವರು ಇಲ್ಲಿ 100% ನನಗೆ ಅನ್ನಿಸ್ತಾ ಇದೆ ಸೆತ್ ರಾಲಿನ್ಸ್ ಅವ್ರನ್ನ ಸರ್ಪ್ರೈಸ್ ರಿಟರ್ನ್ ಆಗಿ ಮನಿ ಇನ್ ದ ಬ್ಯಾಂಕ್ ಕ್ಯಾಶ್ ಇನ್ ಮಾಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಹೈಸ್ಟ್ ಆಫ್ ದ ಸೆಂಚುರಿ ನಮಗೆ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ಅಂಡ್ ನಾನು ಅದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.